ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ಈಗ ನೋಡ್ರಿ, ಕ್ಲೈಮೇಟ್ ಅಂತೂ ನಮ್ಮ ಕಡೆ ಹೆಂಗದ ಅಂತಂದ್ರೆ ಥಂಡಿ ಅಂತೂ ಥಂಡಿಗಾಲನೇ ಅದ, ಥಂಡಿ ಅಂತೂ ಅದನೇ. ಅದರ ಜೊತೆಗೆ ಆ ಕ್ಲೈಮೇಟ್ ರೀ ಆರಾಮ್ ತಪ್ತದಲ್ಲ ಆ ಟೈಪ್ ರೀ. ಅಂದ್ರೆ ನೆಗಡಿ ಕೆಮ್ಮು ಜ್ವರ ಬರುವಂಥ ಕ್ಲೈಮೇಟು. ಹಾಗಾಗಿ ಡೈಲಿ ಅರ್ಲಿ ಮಾರ್ನಿಂಗ್ ಏಳೋದು, ಹೊರಗೆಲ್ಲ ನೀರು ಹೊಡೆಯೋದು, ಇದರಿಂದ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ನೆಗಡಿ ಬಂದದ್ರಿ. ಅದ್ರ ಜೊತೆ ಮೈನೂ ಬೆಚ್ಚಗಾಗ್ಯದ. ಹಾಗಾಗಿ ಒಂಚೂರು ಔಷಧಿಯ ಗುಣ ಇದ್ದದ್ದು ಅಡುಗೆ ಮಾಡಬೇಕಲ್ರಿ. ಹಾಗಾಗಿ ನಾನು ಅದನ್ನೇ ಮಾಡ್ಲಿಕತ್ತೀನಿ. ಏನು ಅಂಥೇಳಿ ನೋಡಕ್ಕಂತ್ರಿ ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ. ರಂಗೋಲಿ ಹಾಕ್ಲಿಕ್ಕತ್ವಿ ಅಂತಂದ್ರೆ ಮುಂಜಾನೆ ರಂಗೋಲಿ ಹಾಕ್ತಿರ್ತೀವಿ. ಆದರೆ ಮುಂಜಾನೆ ಮಾತು ಹೇಳಲಿಕ್ಕೆ ಬೇಕು. ಅದೊಂದು ಹೇಳುವ ರೂಢಿನೂ ಆಗ್ಬಿಟ್ಟದ. ಈ ಕಡೆ ಒಂದು 3-4 ತಿಂಗಳೇ ಆಯಿತು. ಮುಂಜಾನೆಯ ಮಾತು ಎಲ್ಲರೂ ಇಷ್ಟಪಡ್ತೀರಿ. ಆಮೇಲೆ ರಂಗೋಲಿ ಜೊತೆಗೆ ಮುಂಜಾನೆಯ ಮಾತು ಕೇಳಬೇಕು ಅಂತೂ ಅನಿಸ್ತದ, ಹೌದಿಲ್ರಿ? ಹಾಗೇನೆ ಏನು ಮುಂಜಾನೆಯ ಮಾತು ಇರ್ತದೋ ಅವನ್ನ ನಮ್ಗೆ ಹೋಲಿಕೆ ಮಾಡಿಕೊಳ್ಳುವುದಕ್ಕಿಂತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಯಾವುದೇ ಒಳ್ಳೆಯದಿತ್ತಂದ್ರೂ ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕಿಂತ, ಅಂದರೆ ಕೆಲವೊಂದು ಹೆಂಗಿರ್ತಾವ್ರಿ, ಒಬ್ಬರು ಒಳ್ಳೆಯ ಗುಣವನ್ನೇ ನಾವು ಹೊಗಳಿದ್ವೋ ಅಥವಾ ನೋಡಿದ್ವೋ ಅಂತಂದ್ರೆ ಅವ್ರದ್ದು ಬೇರೆ ಲೈಫ್ ಸ್ಟೈಲ್, ನಮ್ದು ಬೇರೆ ಲೈಫ್ ಸ್ಟೈಲ್ ಅಂದ್ಕೊಂಡು ಸಮರ್ಥನೆ ಅಂತ ಕರಿತೀವಿ ನಾವು ಇದಕ್ಕೆ. ಅದನ್ನು ಮಾಡಿಕೊಳ್ಳೋದಕ್ಕಿಂತ ಅವರಲ್ಲಿರುವ ಒಳ್ಳೆಯ ಲೈಫ್ ಸ್ಟೈಲನ್ನು ನಾವು ನಮ್ಮ ಲೈಫ್ ಒಳಗೆ ರೂಢಿಸಿಕೊಂಡ್ರೆ ಏನು ತಪ್ಪಿಲ್ಲಲ್ರಿ. ಕೆಲವೊಂದು ಹಂಗೆ ಇವು ಥಾಟ್ಸು ಹಂಗೆ ಇರ್ತಾವೆ. ಅವನ್ನ ನಮ್ಮ ಲೈಫಲ್ಲಿ ನಾವು ರೂಢಿಸಿಕೊಳ್ಳೋದು ಭಾಳ ಚಲೋ ಅಂತ ಅನಿಸ್ತದೆ. ನೋಡ್ರಿ, ಒಂದು ಎಷ್ಟು ಚಂದ ಅದ ಇದು. ಅಹಂಕಾರ ಎಂಬುದು ನಮಗರಿವಿಲ್ಲದೆ ನಮ್ಮನ್ನೇ ಸುಟ್ಟು ಬಿಡುತ್ತೆ. ಅಹಂಕಾರ ಎಂಬುದು ನಮಗರಿವಿಲ್ಲದೆ ನಮ್ಮನ್ನೇ ಸುಟ್ಟು ಬಿಡುತ್ತೆ. ಸೌಂದರ್ಯ, ವಯಸ್ಸು, ಸಂಪತ್ತು ಯಾವುದೂ ಶಾಶ್ವತವಲ್ಲ. ಚಂದವಾದ ಹಣ್ಣಿನ ಒಳಗೂ ಹುಳಗಳಿರುತ್ತವೆ. ಇನ್ನೊಬ್ಬರನ್ನು ಕೀಳಾಗಿ ಕಾಣುವ ಮೊದಲು ನನ್ನನ್ನು ನಾನು ಸುಧಾರಿಸಿಕೊಳ್ಳಬೇಕು. ಎಷ್ಟು ಚಂದ ಅದ ನೋಡ್ರಿ ಇದು. 4 ಲೈನ್ ಆದರೂ ಅದನ್ನೇನಾದರೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ರ ಎಕ್ಸಾಂಪಲ್ಸ್ ಕೊಟ್ಟು ಅಂತೇನು ಹೇಳ್ತೀವಿ, ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ರ ಎಷ್ಟು ಪೇಜುಗಳು, 4 ಪೇಜ್ ಆದರೂ ಸಾಲುದೇ ಇಲ್ಲೇನೋ ಅಂತ ಅನಿಸ್ತದ. ಅಷ್ಟು ಚಂದ ಅದ ಇದು ಇವತ್ತಿನ ಥಾಟ್. ಹಾಗೆ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತೊಂದು ಸ್ಪೆಷಲ್ ಅಂತ ಹೇಳಿದ್ನಲ್ರಿ, ಅದಕ್ಕೂ ಮೊದಲು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಅದಕ್ಕೆ ನಿನ್ನೆಯ ಪೂಜೆಯನ್ನು ತೋರಿಸಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇನ್ನೊಂದ್ರಿ, ನಮ್ಮ ಮನೆಯೊಳಗೆ ನೆಗಡಿ ಕೆಮ್ಮು ಜ್ವರ ಏನರ ಬಂತು ಅಂತ ಇಟ್ಕೊರಿ. ನಾವು ಫಸ್ಟ್ ಗುಳಿಗೆ ತಗೊಳ್ಳೋದಾಗಲಿ ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಮಾಡಂಗಿಲ್ಲ. ಫಸ್ಟ್ ಮನೆ ಒಳಗಿಂದು ಆಹಾರದೊಳಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದು. ಅಷ್ಟಾಗಿಯೂ 2 ದಿವ್ಸನಾಗ ಕಡಿಮೆ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ವೈದ್ಯೋ ನಾರಾಯಣೋ ಹರಿ ಅಂಥೇಳಿ ವೈದ್ಯರ ಕಡೆ ಹೋಗೋದು ನೋಡ್ರಿ. ಅದಕ್ಕೆ ಇವತ್ತು ಆ್ಯಕ್ಚುಲಿ ನಿನ್ನೆನೂ ಮಾಡೀನಿ ನಾನು. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ನಿನ್ನೆ ಕೂಡ ಇದೇ ಅಡುಗೆನೇ ಮಾಡಿದ್ದೆ, ಇವತ್ತು ಕೂಡ ಅದನ್ನೇ ಮಾಡೀನಿ. ಯಾಕಂದರೆ 2 ಅಥವಾ 3 ದಿವಸ ಹಿಂಗೆ ಮಾಡಿದ್ವಿ ಅಂದರೆ ಔಷಧಿಯ ಗುಣ ಇದ್ದದ್ದು ಆಹಾರ ನಮ್ಮ ಹೊಟ್ಟೆಯೊಳಗೆ ಹೋಯ್ತು ಅಂತಂದ್ರೆ ಲಘು ಆರಾಮಾಗಿಬಿಡ್ತದೆ. ಎಲ್ಲರ ಮನೆಯೊಳಗೂ ಹಂಗೆ ಮಾಡ್ತಿರ್ಬೋದು ಅಂತ ಅನ್ನಿಸ್ತದೆ. ನಾವು ಒಂಚೂರು ಏನದ ಮೊದಲು ಮನೆ ಮದ್ದು ಅಂತ ಏನಂತೀವಿ, ಮನೆ ಮದ್ದೇ ಮಾಡ್ತೀನಿ ರೀ ಜಾಸ್ತಿ ನಾನು. ಆರಾಮಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗೋದು. ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ನಿನ್ನೆ ಶುಕ್ರವಾರದ ಪೂಜಾ ನೋಡ್ರಿ. ಶುಕ್ರವಾರ ಅಂದ್ರೇ ಏನೋ ಒಂದು ಉಲ್ಲಾಸ,
ಹೌದಿಲ್ರಿ? ಎಷ್ಟು ಖುಷಿ ಇರ್ತದ, ಆನಂದ. ಅವತ್ತಿನ ದಿವಸ ಪೂಜೆ ಎಲ್ಲ ಆಯ್ತಂದ್ರೆ ಬಹಳ ಮಂದಿ ನಮ್ಮಂಗೆ ಇರ್ತಾರ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಟೀಚರ್ಸ್ ಎಲ್ಲ ಇದ್ದೀವಲ್ಲ, ಹೋದಾಗ ಇದೇ ಮಾತಾಡ್ತೀವಿ, ಇವತ್ತೆಲ್ಲ ಶುಕ್ರವಾರ ಪೂಜೆ, ಇಷ್ಟೊತ್ತಾತು ಅಷ್ಟೊತ್ತಾತು ಅಂಥೇಳಿ. ನೋಡ್ರಿ, ಈಗ ಒಂದಿಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಖಾರ ಪುಡಿ, ಜೀರಿಗೆ, ಉಪ್ಪು, ಜೀರಿಗೆನೂ ಬಹಳಷ್ಟು ಮತ್ತು ಬೆಳ್ಳುಳ್ಳಿನೂ ಬಹಳಷ್ಟು ಹಾಕಿ ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡೆ. ಈಗ ನೋಡ್ರಿ, ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಒರೆಸ್ಕೊಂಡು ಕ್ಲೀನಾಗಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನಲಾರ್ದವ್ರಿಗೆ ಏನದಲ್ಲ, ನೀವು ಮನೆ ಮದ್ದು ಏನು ಮಾಡ್ಕೋತೀರಿ ಅದನ್ನು ಕೂಡ ನಾನು ಒಂದು ಸರಿ ಹೇಳ್ತೀನಿ. ಮತ್ತು ನಾವೇನದ ನೆಗಡಿ, ಜೋರಾಗಿ ನೆಗಡಿ ಮತ್ತು ಕೆಮ್ಮು, ತಲೆನೋವು ಇವು ಬಂತು ಅಂತಂದ್ರೆ ಈ ಮನೆ ಮದ್ದು ಮಾಡ್ತೀವಿ. ನೋಡ್ರಿ ಮಿಕ್ಸಿಗೆ ಹಾಕಿದ್ದ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಸ್ವಲ್ಪ ಖಾರ ಪುಡಿ ಟೇಸ್ಟ್ ಆಗ್ತದೆ. ಇದನ್ನು ಒಂದು ಬಟ್ಲಕ್ಕೆ ತೆಗೆದು ನಾನು ಅದ್ರ ಒಳಗೆ ರೀ, ನಮ್ಮ ಮನೆ ಒಳಗೆ ನಾವು ಹೇಳಿನಲ್ರಿ, ಕೋಲ್ಡ್ ಪ್ರೆಸ್ಡ್ ಒಳ್ಳೆ ಎಣ್ಣೆನೇ ತೊಗೊಂಬರ್ತೀವಿ ಅಂತ, ಆ ಎಣ್ಣೆ ಒಂಚೂರು ಹಾಕ್ತೀನಿ. ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೋತೀನಿ. ಈಗ ಭಕ್ರಿಗೆ ಹೆಸರು ಹಾಕ್ಕೊಂಡು ಮುಟಿಗೆ ಮಾಡ್ತೀನಿ ರೀ. ಏಕ್ದಮ್ ರಿಲೀಫ್ ರೀ. ನಿನ್ನೆನೇ ನಮ್ಮ ಮನೆಯವರಿಗೆ ಎಷ್ಟು ಮತ್ತು ಜ್ವರ, ಥಂಡಿ ಜ್ವರನೂ ಭಾಳ ಬಂದಿದ್ದು ರೀ. ನಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದ್ರು ಸದ್ಯಕ್ಕೆ ಅವ್ರು ಬೇಡ ಅಂತಂದರು. ಅವಾಗ ರಾತ್ರಿ ನಾ ಏನು ಮಾಡಿದೆ, ಹಾಲು ಅಂದರೆ ಅದರೊಳಗೆ ನೀರು, 1 ವಾಟಕ ಹಾಲು, 1 ವಾಟಕ ನೀರು, ಒಣ ಶುಂಠಿ, ಮೆಣಸಿನ ಪೌಡ್ರು ಇವನ್ನ ಹಾಕಿ, ಅರಿಶಿನ ಇಷ್ಟು ಹಾಕಿ ಕುದಿಸಿ ಕೊಟ್ಟಿದ್ದೆ. ಅವಾಗ ಒಂಚೂರು ಆರಾಮಾಗ್ಯದ. ಮತ್ತು ಮರುದಿವ್ಸ ಊಟಕ್ಕೇನದ, ಮುಂಜಾನೆ 2 ಇಂಥ ದಪ್ಪನ ಮುಟ್ಟಿಗೆ, ನೋಡ್ರಿ ಎಷ್ಟು ಹಿಟ್ಟು ತೊಗೊಂಡಿರ್ತೀನಿ. ದೀಡ್ ಭಕ್ರಿ ಏನು ಮಾಡ್ತೀವಲ್ಲ ಅಷ್ಟು ಹಿಟ್ಟು ತೊಗೊಳ್ಳೋದ್ರಿ. 1 ಭಕ್ರಿಗಿಂತ ಹೆಚ್ಚು ಹಿಟ್ಟನ್ನು ತೊಗೊಂಡು ದಪ್ಪನ ಭಕ್ರಿ ಮಾಡೋದು. ಈಗ ಮಾಡ್ತೀನಿ ನೋಡ್ರಿ. ಹಿಂಗೆ ದಪ್ಪನ ಭಕ್ರಿ ಮಾಡಿ ಬೇಯಿಸೋದು ಮಾತ್ರ ಚೆಂದಾಗಿ ಬೇಯಿಸ್ಬೇಕ್ರೆ. ದಪ್ಪ ಭಕ್ರಿ ಮಾಡ್ತೀವಿ, ಆದ್ರೆ ಅರ್ಧಂಬರ್ಧ ಬೇಯಿಸಿದ್ವಿ ಅಂದರೆ ಹಿಟ್ಟು ಆಗ್ತದೆ ಅದು, ಮತ್ತು ಆರೋಗ್ಯಕ್ಕೂ ಅಷ್ಟು ಮತ್ತು ಹೊಟ್ಟಿಗೂ ಅಷ್ಟು ಹಿತ ಅಲ್ಲ. ಹಾಗಾಗಿ ಚೆಂದಾಗಿ ಬೇಯಿಸ್ಕೊಳ್ಳೋದು.
ನೋಡ್ರಿ ಮುಟಿಗೆ ಮಾಡಲಿಕ್ಕೆ ಬಿಸಿದೇ ಇರ್ಬೇಕ್ರಿ ಭಕ್ರಿ, ಬಿಸಿ ಬಿಸಿ ಇದ್ರಿ, ಕೈ ಸುಡ್ತಿರ್ತದ. ಬಿಸಿದೆ ಹಂಚಿನ ಮೇಲಿನ ತೆಗೆದ ತಕ್ಷಣನೇ ಮುಟ್ಗಿ ಮಾಡೇ ಬಿಡುದ್ರಿ. ಈಗೇನಿದು ನಾನು ಮಸಾಲೆ ಮಾಡಿಟ್ಟಿಲ್ಲ, ಮುಟ್ಗಿ ಮಸಾಲೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇದೆಲ್ಲ ಹಾಕಿ, ಒಬ್ಬೊಬ್ಬರು ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ. ಆದ್ರೆ ಅದು ಆರಾಮಿರ್ಲಾರ್ದಾಗ ಹಸಿ ಮೆಣಸಿನ್ಕಾಯಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಾಯಿ ಟೇಸ್ಟಿಗೆ ಬೇಕಾದ್ರೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೋಬೋದು. ಅದನ್ನು ಕೂಡ ಒಂದು ದಿವ್ಸ ನಾನು ಮಾಡಿದಾಗ ವಿಡಿಯೋ ಮಾಡ್ತೀನಿ ನೋಡ್ರಿ. ಕೈ ಸುಡ್ತಿರ್ತದೆ, ಆದರೂ ಕೂಡ ಮುಟಿಗೆ ಅಂತಂದ್ರೆ ಇದೇನು ನಾವು ಉಪ್ಪು ಖಾರ ಇದೆಲ್ಲ ಮಾಡಿ ಹಾಕಿ ಮಸಾಲೆ ಮಾಡ್ಕೊಂಡೇವಲ್ರಿ, ಫುಲ್ ಭಕ್ರಿ ಎಲ್ಲದಕ್ಕೂ ಹತ್ಬೇಕ್ರಿ. ಅದು ಅಷ್ಟು ರುಚಿ ಆಗ್ತದೆ ರೀ ಮುಟಿಗೆ ಇದು. ನೋಡ್ರಿ ಈಗ ಹಿಟ್ಟು ಹೆಂಗೆ ನಾವು ಒಬ್ಬೊಬ್ರಂತೂ ಕುಟ್ತಾರ್ರಿ ಇದು ಕಲ್ಲಿಂದ. ಅಂದ್ರೆ ನಾವು ಹೆಂಗೆ ಏನಾದರೂ ಕುಟ್ಕೋಬೇಕಾದ್ರೆ ಒಳಕಲ್ಲೊಳಗೆ ಕುಟ್ಕೋತೀವಲ್ರಿ, ಹಂಗೆ ಮುಟ್ಗಿ ಕುಟ್ಟಿ ಮಾಡ್ತಾರೆ. ಅದಕ್ಕಿಂತ ನಾನು ಕೈಲೇನೆ ಮಾಡಿಬಿಡ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನಮ್ಮ ಮನೆಯೊಳಗೆ ಎಲ್ರಿಗೂ ಇಷ್ಟ ಇದು. ನೋಡ್ರಿ ಕೈ ಹೆಂಗೆ ಕೆಂಪಾಗ್ಯದ ಅಂದ್ರೆ ಭಾಳ ಬಿಸಿ ಇರ್ತದೆ ಇದು. ಇದು ಚೆಂದಾಗಿ ಎಲ್ಲ ಹಿಟ್ಟು ಹೆಂಗೆ ನಾದ್ಕೋತೀವಲ್ಲ ಹದವಾಗಿ ಹಂಗೆ ನಾದ್ಕೊಂಡು ಮುಟ್ಗಿ ಮಾಡೋದು ನೋಡ್ರಿ. 2 ಮುಟ್ಗಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ. ಮತ್ತು ಯಾವುದೇ ಕೆಮ್ಮು ನೆಗಡಿ ಎಕ್ದಮ್ ರಿಲೀಫ್ ರೀ ಇದಕ್ಕೆ. ನಾವು ಅದು ಇದು ಗುಳಿಗೆ ಆದಷ್ಟು ಈ ಡ್ರಗ್ಸ್ ಎಡಿಕ್ಟ್ ಆಗಬೇಡ್ರಿ. ಡ್ರಗ್ಸ್ ಅಂದ್ರೆ ಗುಳಿಗೆ ಇವನ್ನೆಲ್ಲ ತೊಗೊಳಿಕ್ಕೆ ಅದನ್ನು ಒಮ್ಮೆ ತೊಗೊಂಡ್ವಿಲ್ರಿ ಮತ್ತು ನಮಗೆ 4 ತಿಂಗಳು 2 ತಿಂಗಳಿಗೆ ಮತ್ತೆ ವಾಪಸ್ ಬರತ್ತದ. ಇವೆಲ್ಲ ಮನೆ ಮದ್ದುಗಳನ್ನು ಮಾಡ್ಕೊಂಡ್ರೆ ಮತ್ತೊಂದು ರೋಗ ಬರಂಗಿಲ್ಲ. ನಾವು ಎಷ್ಟು ಗುಳಿಗೆ ಔಷಧ ಹೊರಗಿನೂ ತೊಗೋತೀವಲ್ರಿ, ಅಷ್ಟು ಹೊರಗಿನ ಜಡ್ಡು ಬರ್ತಾವೆ ನೋಡ್ರಿ. ನಾವು ಎಷ್ಟು ತೊಗೋತೀವ ನಮಗೆ ಆಗಿಂದಾಗ ರಿಲೀಫ್ ಅನಿಸ್ತದೆ. ಈಗಂತೂ ಎಲ್ಲರೂ ಸ್ವಲ್ಪ ಹೊಟ್ಟೆ ನುಸ್ಲಿಗತ್ತೆ ಟ್ಯಾಬ್ಲೆಟ್ ತೊಗೊಳ್ಳೋದು, ಸ್ವಲ್ಪ ಕಾಲು ನುಸ್ಲಿಗತ್ತೆ ಟ್ಯಾಬ್ಲೆಟ್ ತೊಗೊಳ್ಳೋದು. ಆದಷ್ಟು ಟ್ಯಾಬ್ಲೆಟ್ ಅವಾಯ್ಡ್ ಮಾಡಿರಿ. ನಮ್ಮ ಮನೆ ಒಳಗೆ ಔಷಧಿ ಗುಣಗಳಿದ್ದದ್ದು ಅಡುಗೆ ಮನೆ ಒಳಗೆ ಎಷ್ಟು ಇರ್ತಾವೆ ಅವನ್ನ ನಾವು ಮಾಡಂಗೇ ಇಲ್ರಿ. ಮಾಡ್ಲಿಕ್ಕೆ ನಮ್ಗೆ ಅಷ್ಟು ಬೇಸರಿಕೆ, ಭಾಳ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. ಎಲ್ಲಾನು ಬೇಸರ ಅಂತ. ಹಾಗಾಗಿ ಎಷ್ಟು ಲೇಜಿ ಆಗ್ತೀವಿ ಅಂತಂದ್ರೆ ಅದು ಏನು ನಮಗೊಂದು ಒಟ್ಗ ನೀರು ತೊಗೊಳಿಕ್ಕೆ ಒಬ್ಬೊಬ್ರು ನೋಡಿನೇ ಹೇಳಿಕತ್ತೀನಿ ರೀ. ನಾವು ಒಬ್ಬರು ಅಷ್ಟು ಹೆಂಗೆ ಲೇಜಿ ಇರ್ತಾರೇನೋ. ನಾವು ಲೇಜಿ ಇದ್ದೀವಿ ಇಲ್ಲ ಅನ್ನಂಗಿಲ್ಲ, ಆದ್ರೆ ಅದು ಲೇಜಿನೆಸ್ ಅನ್ನೋದು ಅದ ಅಲ್ರಿ ನಮಗೆ ಎಷ್ಟೊಂದು ರೋಗ ತರಿಸ್ತದ. ಅಂದ್ರೆ ನಮ್ಗೆ ಗೊತ್ತಿರಲಾರ್ದೆ ಅಷ್ಟು ರೋಗ ಮನೆ ಮಾಡಿಬಿಡ್ತದೆ. ನಮ್ಮ ದೇಹನೇ ರೋಗ ರುಜಿನಗಳ ಮನೆ ಆಗಿಬಿಡ್ತದೆ. ಅದಕ್ಕೆ ಆದಷ್ಟು ಮನೆ ಒಳಗಿಂದೇ ತಗೊಳ್ಳೋದು. ಕಡಿಮೆ ಆಗಲಿಲ್ಲ 2-3 ದಿವ್ಸಕ್ಕೆ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕ್ರೆ. ಮತ್ತು ಅಷ್ಟರೊಳಗೆ ಕಡಿಮೆ ಆಯಿತು ಓಕೆ, ಆಗಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕ್ರಿ. ಮತ್ತೇನಾದರೂ ಸಿವಿಯರ್ ಇತ್ತಂದ್ರೆ ನಾವು ಇಷ್ಟು ಸ್ವಲ್ಪ ಮನೆ ಮದ್ದು ಮಾಡಿ ನೋಡೋದು 2 ದಿವಸ 3 ದಿವ್ಸನಾಗ ಕಡಿಮೆ ಆಗಲಿಲ್ಲ ಅಂದ್ರೆ ಹೋಗೋದು ನೋಡ್ರಿ. ಈಗ ಇನ್ನೊಂದು ಮುಟ್ಗಿ ಮಾಡ್ಲಿಕತ್ತೀನಿ. ಸ್ವಲ್ಪ ಎಣ್ಣೆ ಭಾಳ ಇಲ್ರಿ, ಸ್ವಲ್ಪ ಹಾಕ್ಕೊಂಡು ಬಿಸಿ ಇದ್ದಾಗೆ ಮಾಡೋದು. ಬಟ್ ದಪ್ಪ ಬಕ್ರಿ ಮಾಡೋದು ನೋಡ್ರಿ ಅಷ್ಟೇ. ನೀವು ಕೂಡ ಮಾಡ್ತೀರಿ ಅಂದ್ಕೊಂಡಿನಿ. ನಿಮ್ಮ ಮನೆ ಒಳಗೆ ಮುಟ್ಗಿ ನೀವು ಹ್ಯಾಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಈಗ ನೋಡ್ಲಿಕ್ಕತ್ತಿದ್ದು ಇವತ್ತಿನ ಪೂಜಾ ನೋಡ್ರಿ. ಯಂತ್ರೋದ್ಧಾರಕ ಹನುಮನ್ ದೇವ್ರ ರಂಗೋಲಿ ಮತ್ತು ದಿನನಿತ್ಯದ ರಂಗೋಲಿಗಳು ನೋಡ್ರಿ. ಈಗ ನೋಡ್ಲಿಕ್ಕತ್ತಿದ್ದು ಸಾರೀಸ್ ಟ್ರೆಂಡಿಂಗ್ ನಾರಾಯಣಪೇಟ್ ಡ್ರೇಪ್ಸ್ ರುಕ್ಮಿಣಿ ಲೈನಿಂಗ್ ಸಾರೀಸ್. ಇದು ಮಟೀರಿಯಲ್ ಪ್ಯೂರ್ ಮರ್ಸಿರೈಸ್ಡ್ ಕಾಟನ್, ಪಲ್ಲು ಸ್ಟ್ರೈಪ್ಸ್, ರನ್ನಿಂಗ್ ಬ್ಲೌಸ್, ಸಾಫ್ಟ್ ಫೀಲ್ ವಿತ್ ಸ್ಮೂತ್ ಟೆಕ್ಸ್ಚರ್ ಫ್ಯಾಬ್ರಿಕ್.
6.20 ಮೀಟರ್ಸ್ ಅದ ರೀ, ದೊಡ್ಡದದ, ವಿತ್ ಬ್ಲೌಸ್ ಅದ. ಇದ್ರ ಪ್ರೈಸ್ 1150 ರುಪೀಸ್. ಫ್ರೀ ಶಿಪ್ಪಿಂಗ್ ಅದ. ಓನ್ಲಿ 4 ಕಲರ್ಸ್ ಆರ್ ಅವೈಲೇಬಲ್. ಒರಿಜಿನಲ್ ಕ್ವಾಲಿಟಿ ಒಳಗೆ ಬರ್ತದೆ ಮತ್ತು ಇಷ್ಟು ಕಂಫರ್ಟ್ ಅವ ರೀ, ಭಾಳ ಅಂದ್ರೆ ಭಾಳ ಬೆಸ್ಟ್ ಅವ. ನೀವು ಒಂದೇ ಸೀರೆ ತೊಗೊಂಡ್ರು ಇನ್ನೂ 2 ಸಾರಿ ಆರ್ಡ್ರ್ ಮಾಡೋದು ಗ್ಯಾರಂಟಿ, ಅಷ್ಟು ಮಸ್ತ್ ಅವ. ಮತ್ತು ರಿಚ್ ಲುಕ್ ಅವ ರೀ, ಉಟ್ಕೊಂಡ ತಕ್ಷಣ ಅಷ್ಟು ಡಿಫ್ರೆಂಟಾಗಿ ಕಾಣಿಸುವಂಥ ಸಾರೀಸು. ಓನ್ಲಿ 4 ಕಲರ್ಸ್, ಭಾಳ ಬೆಸ್ಟ್ ಅವ. ಆರ್ಡ್ರ್ ಹಾಕೋರು ಹಾಕ್ಬೋದು. ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಅದ, ರೇಟ್ ಅದ, ಕ್ವಾಲಿಟಿ ಅದ. ಇನ್ಯಾಕೆ ತಡಾರಿ, ನಿಮಗೆ ಬೇಕಾಗಿದ್ದು ಎಲ್ಲ ಸಿಕ್ತು. ಸ್ಟಾರ್ಟ್ ಮಾಡೇ ಬಿಡ್ರಿ ಆರ್ಡ್ರ್ ಹಾಕಲಿಕ್ಕೆ.